ಆತ್ಮೀಯ ಮಿತ್ರರೇ ನಮಸ್ಕಾರ. ರಾಷ್ಟ್ರೀಯ ವಿಚಾರ ಎಂಬ ಹೊಸ ಯೂಟ್ಯೂಬ್ ಚಾನೆಲ್ನ ಮೂಲಕ ಭಾರತೀಯ ಸಂಸ್ಕೃತಿ, ಭಾರತೀಯ ದೇವಾಲಯಗಳು ಹಾಗೂ ಭಾರತೀಯ ಶ್ರೇಷ್ಠ ಪುರುಷರ ಜೀವನ ಚರಿತ್ರೆಗಳ ಮೂಲಕ ನಿಮ್ಮ ಮುಂದೆ ಬರ್ತಿದ್ದೇನೆ. ಹಾಗೆ ರಾಷ್ಟ್ರೀಯ ವಿಚಾರದ ಮೊದಲನೇ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಹೇಗೆ ಸ್ಥಾಪನೆಯಾಯಿತು, ಅಲ್ಲಿ ತಿಮ್ಮಪ್ಪ ದೇವರು ಹೇಗೆ ನೆಲೆಸಿದರು ಎಂಬ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ತಿರುಪತಿ ದೇವಾಲಯವು ಭಾರತದ ಅತಿ ಹೆಚ್ಚು ಭಕ್ತರನ್ನು ಹೊಂದಿದಂತಹ ಹಾಗೂ ಶ್ರೀಮಂತ ದೇವಾಲಯವಾಗಿದೆ ಹಾಗೂ ಗಿನ್ನಿಸ್ ದಾಖಲೆಯನ್ನು ಕೂಡ ಮಾಡಿದೆ. ಈ ದೇವಾಲಯವು ಹೇಗೆ ಸ್ಥಾಪನೆಯಾಯಿತು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕಲಿಯುಗದ ಪ್ರಾರಂಭ ಕಾಲದಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂದು ತಿಳಿಯಲು ನಾರದ ಮಹರ್ಷಿಗಳು ಸಪ್ತರ್ಷಿಗಳಿಗೆ ಹೇಳಿದಾಗ, ಆಗ ಸಪ್ತರ್ಷಿಗಳಲ್ಲಿ ಒಬ್ಬರಾದಂತಹ ಭೃಗು ಮಹರ್ಷಿಗಳನ್ನು ತ್ರಿಮೂರ್ತಿಗಳ ಬಳಿಗೆ ಕಳಿಸ್ತಾರೆ. ಮೊದಲನೇದಾಗಿ ಭೃಗು ಮಹರ್ಷಿಗಳು ಬ್ರಹ್ಮದೇವರ ಬಳಿಗೆ ಹೋಗ್ತಾರೆ. ಬ್ರಹ್ಮದೇವರು ತಮ್ಮ 4 ತಲೆಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಕಾರ್ಯನಿರತರಾಗಿರ್ತಾರೆ. ಇದನ್ನು ಕಂಡ ಭೃಗು ಮಹರ್ಷಿಗಳು ಅಲ್ಲಿಂದ ಕೈಲಾಸಕ್ಕೆ ಮಹಾಶಿವನ ಬಳಿಗೆ ಬರ್ತಾರೆ. ಮಹಾಶಿವನು ಪಾರ್ವತಿ ದೇವಿಯೊಂದಿಗೆ ರುದ್ರಧ್ಯಾನದಲ್ಲಿ ಮಗ್ನನಾಗಿರುವುದನ್ನು ಕಂಡು, ನೀನು ಯಾವಾಗಲೂ ನಿರಾಕಾರ ರೂಪನಾಗಿ ಪೂಜಿಸಲ್ಪಡುವೆ ಎಂದು ಶಾಪವನ್ನು ಕೊಡ್ತಾರೆ. ಹಾಗೆ ಭೃಗು ಮಹರ್ಷಿಗಳು ವೈಕುಂಠಕ್ಕೆ ಬರ್ತಾರೆ. ವೈಕುಂಠಕ್ಕೆ ಬಂದು ನೋಡಿದಾಗ ಸ್ವಾಮಿ ಮಹಾವಿಷ್ಣುವು ಲಕ್ಷ್ಮೀದೇವಿಯ ತೊಡೆಯ ಮೇಲೆ ವಿಶ್ರಾಂತಿಯನ್ನು ಪಡೀತಿರ್ತಾರೆ. ಇವರ ಕಾಲು ಭೃಗು ಮಹರ್ಷಿಗಳ ಕಡೆಗೆ ಇರ್ತದೆ. ಇದನ್ನು ನೋಡಿದಂತಹ ಭೃಗು ಮಹರ್ಷಿಗಳು ನನ್ನನ್ನು ಅವಮಾನಿಸಿದ್ದಾರೆ ಎಂದು ತಿಳಿದು ನೇರವಾಗಿ ವಿಷ್ಣು ದೇವರ ಎದೆಗೆ ಒದ್ದು ಬಿಡ್ತಾರೆ. ಇದರಿಂದ ಎಚ್ಚರಗೊಂಡ ವಿಷ್ಣು ದೇವರು ಭೃಗು ಮಹರ್ಷಿಗಳ ಕಾಲಿಗೆ ಬಿದ್ದು ಅವರನ್ನು ಸತ್ಕರಿಸಿ, ನಂತರ ಭೃಗು ಮಹರ್ಷಿಗಳು ಅವರಿಗೆ ನೀನು ವ್ರತವನ್ನು ಮಾಡು ಎಂದು ಹೇಳಿ ವೈಕುಂಠದಿಂದ ಹೊರಟು ಹೋಗ್ತಾರೆ. ನಂತರ ಇದನ್ನೆಲ್ಲ ನೋಡಿದಂತಹ ಮಹಾಲಕ್ಷ್ಮಿಯು ನಾನು ನೆಲೆಸಿರುವ ನನ್ನ ಜಾಗಕ್ಕೆ ಒದ್ದು ನನ್ನನ್ನು ಅವಮಾನಿಸಿದ್ದಾರೆ ಎಂದು ತಿಳಿದು ವಿಷ್ಣು ದೇವರೊಂದಿಗೆ ಜಗಳವಾಡಿ ಮನುಷ್ಯ ರೂಪವನ್ನು ತಾಳಿ ಭೂಮಿಗೆ ಬರ್ತಾರೆ. ಅದು ಈಗಿನ ಕೊಲ್ಲಾಪುರವಾಗಿದೆ. ಹಾಗೆ ಲಕ್ಷ್ಮೀದೇವಿಯನ್ನು ಹುಡುಕಲು ಶ್ರೀ ವಿಷ್ಣುವು ಶ್ರೀನಿವಾಸನ ರೂಪದಲ್ಲಿ ಭೂಮಿಗೆ ಬರ್ತಾರೆ. ಲಕ್ಷ್ಮೀದೇವಿಯನ್ನು ಸತತವಾಗಿ ಹುಡುಕಾಡ್ತಾರೆ. ಹುಡುಕಾಡಿದ ನಂತರ ಸಿಗದ ಲಕ್ಷ್ಮೀದೇವಿಯನ್ನು ನೆನೆದು ತಿರುಮಲ ಬೆಟ್ಟದಲ್ಲಿ ಬಂದು ಬೇಸತ್ತು ಧ್ಯಾನಸ್ಥರಾಗಿ ಕುಳಿತು ಬಿಡ್ತಾರೆ. ಹೀಗೆ ಧ್ಯಾನಸ್ಥರಾಗಿ ಕುಳಿತ ಶ್ರೀನಿವಾಸ ಮೂರ್ತಿಯ ಸುತ್ತಲೂ ಹುತ್ತ ಬೆಳೆಯಲು ಪ್ರಾರಂಭವಾಗುತ್ತದೆ. ಹೀಗೆ ಹುತ್ತ ಬೆಳೆದಿರುವುದನ್ನು ಗಮನಿಸಿದ ಲಕ್ಷ್ಮೀದೇವಿಯು ಇವರಿಗೆ ಸಹಾಯ ಮಾಡಬೇಕೆಂದು ಬ್ರಹ್ಮದೇವರು ಹಾಗೂ ಶಿವನ ಬಳಿಗೆ ಹೇಳ್ತಾರೆ. ಅದನ್ನು ತಿಳಿದ ಬ್ರಹ್ಮದೇವರು ಹಾಗೂ ಶಿವನು ಒಂದು ಹಸು ಹಾಗೂ ಗೋ ರೂಪದಲ್ಲಿ ಚೋಳರಾಜನ ಗೋಶಾಲೆಯಲ್ಲಿ ಬಂದು ಸೇರಿಕೊಳ್ತಾರೆ. ಹೀಗೆ ಪ್ರತಿನಿತ್ಯ ಹುತ್ತಕ್ಕೆ ಹಾಲು ನೀಡುವುದನ್ನು ನೋಡಿದಂಥ ಗೋಪಾಲಕನು ಒಂದು ದೊಣ್ಣೆಯಿಂದ ಗೋಗಳನ್ನು ಹೊಡೆಯಲು ಬರುತ್ತಾನೆ. ಆಗ ಹುತ್ತದಿಂದ ಎದ್ದ ಶ್ರೀನಿವಾಸ ಮೂರ್ತಿಯು ಅದನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ಗೋಪಾಲಕನು ಹೊಡೆದು ಬಿಡ್ತಾನೆ. ಆ ಏಟು ಶ್ರೀನಿವಾಸರ ತಲೆಗೆ ಬೀಳುತ್ತದೆ. ಗಾಯಗೊಂಡ ಶ್ರೀನಿವಾಸರು ನೀನು ಈಗಲೇ ಸತ್ತು ಹೋಗುತ್ತೀಯ ಎಂದು ಶಾಪವನ್ನು ನೀಡಿದ 2 ನಿಮಿಷದಲ್ಲೇ ಗೋಪಾಲಕ ಸತ್ತು ಬಿಡ್ತಾನೆ. ಇದನ್ನು ತಿಳಿದ ಚೋಳರಾಜನು ಆ ಗೋವನ್ನು ಸಾಯಿಸಬೇಕು ಎಂದು ಬಿಲ್ಲು ಬಾಣಗಳನ್ನು ಹೊಡೆಯಲು ಪ್ರಾರಂಭಿಸುತ್ತಾನೆ. ಬಿಲ್ಲು ಬಾಣಗಳನ್ನು ತಡೆದ ಶ್ರೀನಿವಾಸರು ನೀನು ಮುಂದಿನ ಜನ್ಮದಲ್ಲಿ ರಾಕ್ಷಸನಾಗುತ್ತೀಯ ಎಂದು ಶಾಪವನ್ನು ನೀಡುತ್ತಾರೆ. ಶಾಪದ ಭಯದಿಂದ ಚೋಳರಾಜನು ಶ್ರೀನಿವಾಸರ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸುತ್ತಾನೆ. ಕ್ಷಮೆಯನ್ನು ಅಂಗೀಕರಿಸಿದ ಶ್ರೀನಿವಾಸರು ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಮಗಳನ್ನು ವಿವಾಹವಾಗುತ್ತೇನೆ ಎಂದು ವರವನ್ನು ನೀಡುತ್ತಾರೆ. ಇದರಿಂದ ಚೋಳರಾಜನು ಆಕಾಶರಾಜನಾಗಿ ವ್ರತವನ್ನು ಮಾಡುತ್ತಾನೆ. ವ್ರತದಿಂದ ಬಂಗಾರದ ಪೆಟ್ಟಿಗೆಯಲ್ಲಿ ಒಂದು ಹೆಣ್ಣು ಮಗುವನ್ನು ಪಡೆಯುತ್ತಾನೆ. ಹೀಗೆ
ಪಡೆದ ಮಗಳನ್ನು ಪದ್ಮಾವತಿ ಎಂದು ನಾಮಕರಣ ಮಾಡಿ ರಾಣಿಯಂತೆ ಬೆಳೆಸುತ್ತಾನೆ. ಈಗ ಕಾಡಿನಲ್ಲಿ ಸಂಚರಿಸುತ್ತಿರುವ ಶ್ರೀನಿವಾಸ ದೇವರು ಒಂದು ಆಶ್ರಮಕ್ಕೆ ಹೋಗುತ್ತಿರುತ್ತಾರೆ. ಆ ಸಂದರ್ಭದಲ್ಲಿ ಅವರ ತಲೆಗೆ ಗಾಯವಾಗಿ ಮಚ್ಚೆ ಆಕಾರದಲ್ಲಿ ಕೂದಲುಗಳು ಹೋಗಿರುತ್ತವೆ. ಇದನ್ನು ನೋಡಿದಂತಹ ನೀಲಾ ಎಂಬ ಯುವತಿಯು ಶ್ರೀನಿವಾಸರಿಗೆ ತನ್ನ ತಲೆಯ ಕೂದಲುಗಳನ್ನು ನೀಡುತ್ತಾಳೆ. ಇದರಿಂದ ಪ್ರಸನ್ನರಾದ ಶ್ರೀನಿವಾಸರು, ಯಾರು ನನ್ನ ಭಕ್ತರು ನನಗೆ ಮುಡಿಯನ್ನು ನೀಡ್ತಾರೋ ಅವರಿಗೆ ಸುಖ ಶಾಂತಿ ಸಮೃದ್ಧಿಯನ್ನು ಒದಗಿಸುತ್ತೇನೆ ಎಂದು ಹೇಳುತ್ತಾರೆ. ಹೀಗೆ ತಿರುಪತಿಯ ಬೆಟ್ಟದಲ್ಲಿ ಮುಡಿಗಳನ್ನು ನೀಡುತ್ತಾರೆ. ಹಾಗೆ ಮುಂದೆ ಶ್ರೀನಿವಾಸರು ಕಾಡಿನಲ್ಲಿ ಸಂಚರಿಸುವಾಗ ಪದ್ಮಾವತಿಯನ್ನು ನೋಡ್ತಾರೆ. ಹೀಗೆ ನೋಡಿದ ಇವರ ಪ್ರೀತಿಯನ್ನು ಮನೆಯಲ್ಲಿ ಅಂಗೀಕಾರ ಮಾಡ್ತಾರೆ. ಆದರೆ ಶ್ರೀನಿವಾಸರು ಬಡವರಾಗಿರ್ತಾರೆ, ಹಾಗೆ ಪದ್ಮಾವತಿಯು ಶ್ರೀಮಂತರಾಗಿರುತ್ತಾಳೆ. ಇದರಿಂದ ಶ್ರೀನಿವಾಸರು ಪದ್ಮಾವತಿಯನ್ನು ವಿವಾಹವಾಗಲು ಕುಬೇರನ ಸಹಾಯವನ್ನು ಪಡೆಯುತ್ತಾರೆ. ಕುಬೇರನ ಬಳಿಗೆ ಹೋಗಿ ಅಷ್ಟೈಶ್ವರ್ಯಗಳನ್ನು ಪಡೆಯುತ್ತಾರೆ. ಆ ಸಂಪತ್ತನ್ನು ಕಲಿಯುಗದ ಅಂತ್ಯದೊಳಗೆ ನನ್ನ ಭಕ್ತರು ತೀರಿಸುತ್ತಾರೆ ಎಂದು ಕುಬೇರನಿಗೆ ಹೇಳಿದಾಗ ಕುಬೇರರು ಅಂಗೀಕರಿಸುತ್ತಾರೆ. ಹೀಗೆ ಶ್ರೀನಿವಾಸರು ಪದ್ಮಾವತಿಯನ್ನು ವಿವಾಹವಾಗಿ ತಿರುಮಲ ಬೆಟ್ಟದಲ್ಲಿ ವಿಹರಿಸುತ್ತಿರ್ತಾರೆ. ಹೀಗೆ ಇದನ್ನು ತಿಳಿದಂತಹ ಲಕ್ಷ್ಮೀದೇವಿಯು ತಿರುಮಲ ಬೆಟ್ಟಕ್ಕೆ ಬಂದು ಶ್ರೀನಿವಾಸರ ಬಳಿ ಜಗಳವನ್ನು ಆಡಲಿಕ್ಕೆ ಪ್ರಾರಂಭಿಸುತ್ತಾರೆ. ಲಕ್ಷ್ಮೀದೇವಿಯ ಆಗಮನದಿಂದ ಶ್ರೀನಿವಾಸರು ತಿರುಮಲ ಬೆಟ್ಟದಲ್ಲಿ ಹೋಗಿ ಶಿಲೆಯಾಗಿ ಕುಳಿತುಕೊಳ್ಳುತ್ತಾರೆ. ಇದನ್ನು ನೋಡಿದಂತಹ ಪದ್ಮಾವತಿ ಹಾಗೂ ಲಕ್ಷ್ಮೀದೇವಿಯು ಶ್ರೀನಿವಾಸರ ಪಕ್ಕದಲ್ಲಿ ಹೋಗಿ ಶಿಲೆಯಾಗಿ ಕುಳಿತು ಬಿಡ್ತಾರೆ. ಬಲಭಾಗದಲ್ಲಿ ಪದ್ಮಾವತಿ, ಎಡಭಾಗದಲ್ಲಿ ಲಕ್ಷ್ಮೀದೇವಿಯು ಶಿಲೆಯಾಗಿ ಕುಳಿತು ಬಿಡ್ತಾರೆ. ಹೀಗೆ ಶಿಲೆಯಾಗಿ ಕುಳಿತಿರುವ ಮೂರ್ತಿಗಳನ್ನು ಮೊದಲು ನೋಡಿದವರು ಗೋಪಿನಾಥ್ ಪಂಡಿತರು. ಅವುಗಳನ್ನು ನೋಡಿ ಶ್ರೀವಾರಿ ಮಠದಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗೆ ಅನೇಕ ರಾಜರು ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸ್ತಾರೆ. ಹಾಗೆಯೇ ಈಗ ಈ ದೇವಸ್ಥಾನವು ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವ ವಿಶ್ವದ ಅತಿ ದೊಡ್ಡ ಹಾಗೂ ಶ್ರೀಮಂತ ದೇವಾಲಯವಾಗಿದೆ. ಭಾರತದ ಅತಿ ದೊಡ್ಡ ದೇವಾಲಯ ತಿರುಪತಿ ವೆಂಕಟೇಶ್ವರ ಶ್ರೀನಿವಾಸ ದೇವಾಲಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ನಮಸ್ಕಾರ, ಧನ್ಯವಾದಗಳು.